ಸರ್, ಈಗ ಕರ್ನಾಟಕದ ವಿಚಾರವಾಗಿ ಹೇಳಬೇಕಾದ್ರೆ ಕರ್ನಾಟಕದ ಗೃಹಲಕ್ಷ್ಮಿಯ ವಿಚಾರವಾಗಿ ಏನಂತಂದ್ರೆ ಬಹಳಷ್ಟು ಕಳೆದ 3 ತಿಂಗಳಿಂದ ಹಣನೇ ಬರ್ತಾ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಜನ ಫಲಾನುಭವಿಗಳು ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರವನ್ನ ಈಗಿನ ಸದ್ಯದ ಪರಿಸ್ಥಿತಿ ನೋಡಿದ್ರೆ ನೀವೇನ್ ಹೇಳ್ತೀರಾ? ಅಲ್ಲ, ರಾಜ್ಯ ಸರ್ಕಾರ ಇದೇ ರೀತಿಯಲ್ಲಿ ನಡೆದ್ರೆ ಬಹುಶಃ ಈಗ ಬಿಹಾರದಲ್ಲಿ ಆಂಧ್ರದಲ್ಲಿ ವಿಶೇಷ ಪ್ಯಾಕೇಜ್ ಕೇಳಿದ್ರಲ್ಲ ಅಂತ ಪರಿಸ್ಥಿತಿ ಬರುತ್ತೆ. ಆಗ ನಾವು ಸರಿಪಡಿಸೋಣಂತೆ ಬನ್ನಿ. ಸರ್, ಬಜೆಟ್ ನೋಡಿದ ಮೇಲೆ ಕುಮಾರಸ್ವಾಮಿ ಅವರಿಗೆ ಅಪರಾಧ ಭಾವನೆ ಬಂದಿರಬಹುದು. ನನಗೆ ಯಾಕೆ ಅಪರಾಧ ಭಾವನೆ ಬರುತ್ತೆ ಸರ್? ಈಗ ರಾಜ್ಯಕ್ಕೆ ಏನು ಕೊಟ್ಟಿಲ್ವಲ್ಲ, ಒಂದು ನಿಮಿಷ, ಇನ್ನು ಒಂದ್ ತಿಂಗಳಾಗಿದೆ ಅಷ್ಟೇ. ಇನ್ನು 1 ತಿಂಗಳಾಗಿದೆ. ನನ್ನ ಮುಂದೆ ಕರ್ನಾಟಕ ರಾಜ್ಯಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ತರಬೇಕು ಅಂತಕ್ಕಂಥದ್ದು ನಾನೀಗಾಗಲೇ ಏನು ನಂದೇ ಆದಂಥ ರೀತಿಯಲ್ಲಿ ವರ್ಕೌಟ್ ಮಾಡ್ತಾ ಇದ್ದೇನೆ. ಆ ಒಂದು ಚರ್ಚೆ ಮಾಡ್ತಕ್ಕಂಥವ್ರು ಸ್ವಲ್ಪ ದಿವಸ ಕಾಯಿರಿ ಅಂತಕ್ಕಂಥದ್ದು ಹೇಳ್ತೀನಿ. ಆಮೇಲೆ ಚರ್ಚೆ ಮಾಡೋಣ. ಸರ್, ಇವತ್ತಿನ ಬಜೆಟ್ ನಲ್ಲಿ ದೇಶದಾದ್ಯಂತ ಒಟ್ಟು 12 ಇಂಡಸ್ಟ್ರಿಯಲ್ ಕ್ಲಸ್ಟರ್ ಗಳನ್ನ ತಗೊಂಡ್ ಬರ್ತೀವಿ ಅಂತ ಏನಾದ್ರು ಕರ್ನಾಟಕಕ್ಕೂ ಒಂದು ಪಾಲ್ ಸಿಗಬಹುದಾ ನಿಮ್ ಪ್ರಕಾರ? ಈಗ ಘೋಷಣೆ ಮಾಡಿದ್ದಾರಲ್ಲ, ಈಗ ಹೈದರಾಬಾದ್ ಬೆಂಗಳೂರಿನ ಇಂಡಸ್ಟ್ರಿಯಲ್ ಕಾರಿಡಾರ್ ಘೋಷಣೆ ಮಾಡಿದ್ದಾರೆ. ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೋಗಿ ಕೆಲವು ಯೋಜನೆಗಳನ್ನು ತರಬೇಕಾಗ್ತದೆ. ನಾನು ಅದಕ್ಕೆ ಹೇಳಿದ್ದು, ನನ್ನದೇ ಆದಂಥ ಕೆಲವು ಕಲ್ಪನೆಗಳನ್ನು ನಾನು ಇಟ್ಕೊಂಡಿದ್ದೇನೆ ರಾಜ್ಯದ ಬಗ್ಗೆ. ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಳೆದ 1 ತಿಂಗಳಿಂದ ನಾನು ಹಲವಾರು ಕೈಗಾರಿಕೋದ್ಯಮಗಳಿರಬಹುದು, ನನ್ನ ಇಲಾಖೆನಲ್ಲೂ ಸಹ ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದೆ. ಸರ್, ಇದು ಕುರ್ಚಿ ಉಳಿಸಿಕೊಳ್ಳುವ ಬಜೆಟ್ ಅನ್ನುವಂಥದ್ದನ್ನ ಕಾಂಗ್ರೆಸ್ ಆರೋಪ ಮಾಡಿದೆ. ಅವ್ರು ಅದನ್ನೇ ಹೇಳ್ಬೇಕಲ್ಲ, ಇನ್ನೇನು ಹೇಳಕ್ ಸಾಧ್ಯ? ಇಲ್ಲಿ ಕುರ್ಚಿ ಉಳಿಸ್ಕೊಳ್ಳೋದು ಎಷ್ಟು ಮುಖ್ಯವೋ, ಅಭಿವೃದ್ಧಿಯಲ್ಲಿ ಕುಂಠಿತ ಆಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥ ರಾಜ್ಯಗಳಿಗೆ ಶಕ್ತಿ ತುಂಬಬೇಕಾದ್ದು ಅಷ್ಟೇ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವಾ? ಆ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ. ಕಳೆದ 5 ವರ್ಷಗಳ ಹಿಂದೆ ಚಂದ್ರಬಾಬು ನಾಯ್ಡು ಅವರು ಯಾವಾಗ NDA ಜೊತೆ ಇದ್ರು, ಆಮೇಲೆ ಬಿಟ್ಟು ಹೋಗುವ ಕಾರಣವೇ ವಿಶೇಷವಾದಂತಹ ಪ್ಯಾಕೇಜ್ ಕೊಟ್ಟಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅವಾಗ ಕೊಡದೇ ಇರುವಂತದ್ದು ಈ ಕೊಡುವಂತಹ ಅನಿವಾರ್ಯತೆ ಯಾಕೆ ಸೃಷ್ಟಿ ಆಯ್ತು ಅಂತ. ಈಗ ಅವತ್ತಿನ ಸಿಚುವೇಶನ್ಗಳೇ ಬೇರೆ ಇತ್ತು, ಈಗಿನ ಸಿಚುವೇಶನ್ಗಳೇ ಬೇರೆ ಇದೆ. ಚಂದ್ರಬಾಬು ನಾಯ್ಡು ಅವರು UPNಲ್ಲೂ ಇದ್ರು, NDAನಲ್ಲೂ ಹಲವಾರು ವರ್ಷಗಳಿದ್ದಾರೆ, ಮತ್ತೆ ಹಿಂದೆ ಸರಿದ್ರು, ಮತ್ತು ಒಂದಾಗಿ ಚುನಾವಣೆ ಎದುರಿಸಿದ್ದಾರೆ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ತೀರ್ಮಾನಗಳು ರಾಜಕೀಯವಾಗಿ ಆಗ್ತವೆ. ಅದೇ ರೀತಿಯಲ್ಲಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯಲ್ಲಿ ಕೆಲವು ಅಭಿವೃದ್ಧಿ ಪೂರ್ವಕವಾದಂಥ ಕೆಲಸಗಳಲ್ಲಿ ಯಶಸ್ಸು ಕಾಣ್ತಾರೆ, ಕೆಲವು ಬಾರಿ ಯಶಸ್ಸು ಕಾಣಕ್ಕಾಗಲ್ಲ.